ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಲ್ವಿ ಬಂದ್ಯಾ? ಕಣವ. ಚಲ್ವಿ ಎಲ್ಲಿದ್ಯವ? ಚಲ್ವಿ ಚಲ್ವಿ ವೆಂಕಿ ಸಿಕ್ಕದ್ನಾ? ಎಲ್ಲೋಗಿದ್ನಂತೆ? ಇಲ್ಲ ಕಣವ, ಎಲ್ಲ ತಗೊಂಡು ಹುಡುಕ್ದೆ, ದೇವಸ್ಥಾನ ಹತ್ರನೂ ಹೋಗಿದೆ. ಸಿಕ್ತವ್ರು ಎಲ್ಲರನ್ನೂ ಕೇಳಿದೆ ವೆಂಕಿ ಕಾಣಿಸಿದ್ನ ಅಂತ. ಯಾರು ನೋಡಿಲ್ಲ ಅಂತ ಹೇಳ್ತವ್ರೆ. ಎಲ್ಲೋದ್ನೋ ಏನ್ ಮಾಡ್ತವನೋ. ಅಲ್ಲ ಕಣವ, ನಿನ್ಗೆ ಹೇಳ್ದೆ ಎಲ್ಲೂ ಹೋಗಕ್ಕಿಲ್ಲ. ಅವನು ನಿನ್ನೆ ರಾತ್ರಿಯಿಂದ ಮನೆಗೆ ಬರದೇ ಇರೋದು ನೋಡಿದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ ಕಣವ. ಚಲ್ವಿ, ಅವ್ರ ಅಪ್ಪ ಒಂದು ನೆನಪಾಗಿ ಅವ್ರ ಮನೆಗೇನಾದ್ರೂ ಹೋಗಿದಾನ ಅಂತ ಒಂದ್ಸರಿ ಫೋನ್ ಮಾಡಿ ಕೇಳಿ ನೋಡು. ಅವ್ವ, ಅವ್ರ ಅಪ್ಪ ಅಮ್ಮನ ಮನೆಗೆ ಹೋಗೋದಿದ್ರೆ ನಂಗೆ ಹೇಳ್ಬಿಟ್ಟು ಹೋಯ್ತಾ ಇರ್ಲಿಲ್ವಾ? ನಂಗೆ ಯಾಕೋ ಅವನಲ್ಲೂ ಹೋಗಿಲ್ಲ ಅನ್ಸ್ತದೆ. ನಾನಿವಾಗ ಏನಾದ್ರು ಅತ್ತೆ ಮಾವನ್ ಫೋನ್ ಮಾಡಿ ವೆಂಕಿ ಅಲ್ಲ ಅವನು ಅಂತ ಹೇಳಿ ಅವನಲ್ಲಿ ಇಲ್ದೆ ಹೋದ್ರೆ ಪಾಪ ಅವ್ರಿಗೂ ಗಾಬರಿ ಆಗಕ್ಕಿಲ್ವೇ? ಬೇಡ, ಇವತ್ತೊಂದಿನ ನೋಡು. ನನಗೆ ಯಾಕೋ ಮನಸ್ಸು ತಡಿತಿಲ್ಲ ಕಣವ. ಅವನಿಗೇನಾದ್ರೂ ಆಗಿರ್ಬೋದು ಅಂತ ನನಗೆ ಬೋದ್ ದಿಗ್ಲಾಯ್ತದೆ ಕಣವ. ಅವ್ವ, ಅದ್ಯಾಕೆಲ್ಲ ಮಾತಾಡಿಯೇ? ಅವನೇನ್ ಚಿಕ್ಕ ಮಗುನೇ, ದಾರಿ ಗೊತ್ತಿಲ್ಲದೆ ತಪ್ಪಿಸ್ಕೊಂಡವನೇ ಅನ್ನಕ್ಕೆ. ಮತ್ತೆ ನಿನ್ ಕಣ್ಣು ಆಪರೇಷನ್ ಮಾಡ್ಸಕ್ಕೆ ದುಡ್ಡು ಹೊಂದಿಸ್ಬೇಕು ಅಂತಿದ್ನಲ್ಲ, ಅದಕ್ಕೆ ಹೋಗಿರ್ಬೇಕೇನೋ. ನೀನು ಇಷ್ಟು ಧೈರ್ಯವಾಗಿರೋದನ್ನ ನೋಡಿ ನನಗೆ ನಂಬಕ್ಕೆ ಆಯ್ತಿಲ್ಲ ಕಣವ. ಅದನ್ನ ತಿಳ್ಕೊಳ್ಳೋಣ ಅಂದ್ರೆ ನನಗೆ ಕಣ್ಣಿಲ್ಲ. ಕಣ್ಣಿದ್ದಿದ್ರೆ ಹುಡುಗಕ್ಕೆ ಸಹಾಯ ಮಾಡ್ತಿದ್ನೆ. ಅವ್ವ, ಅವನ್ಗೇನು ಆಗಿರಕ್ಕಿಲ್ಲ ಅಂತ ನಾನು ಹೇಳ್ತಿಲ್ವೇ? ನೀನ್ ಗಾಬರಿ ಆಗ್ಬೇಡ. ಅವನ್ಗೆ ಯಾವ್ದೋ ಕೆಲಸ ಬಂದಿರ್ತದೆ ಪಾಪ, ಅದಕ್ಕೆ ಹೋಗಿರ್ತಾನೆ. ವಾಪಸ್ ಬರ್ತಾನೆ, ಧೈರ್ಯವಾಗಿರು. ಏನು ಬೋದ್ ದಿಗ್ಲಾಯ್ತಿದೆ ಕಣವ. ಅತ್ತೆ ಯಾಕೆ ಇಷ್ಟು ಬೇಗ ಎದ್ಬಿಟ್ಟಿದ್ದಾರೆ? ಅತ್ತೆ, ಇದೇನತ್ತೆ ಇಷ್ಟು ಬೇಗ ಎದ್ದು ದೇವ್ರ ಪೂಜೆ ಎಲ್ಲ ಮಾಡ್ತಿದ್ದೀರಾ? ಏನಾಯ್ತು? ಏನೋ ಕೆಟ್ಟ ಕನ್ಸು ಬಿತ್ತು ವೀಣಾ, ಎಚ್ಚರ ಆಗೋಯ್ತು. ಬೇಗ ಪೂಜೆ ಮಾಡಿಬಿಡೋಣ ಅಂತ ಬಂದೆ. ಅತ್ತೆಗೂ ಕೆಟ್ಟ ಕನ್ಸು ಬಿದ್ದಿದ್ಯಾ? ಏನು ಕನ್ಸು ಬಿತ್ತು ಅತ್ತೆ? ಅಯ್ಯೋ ದೇವ್ರೆ, ಇದೇನು ಅತ್ತೆಗೂ ನನಗೆ ಬಿದ್ದಿದ್ದ ಥರದ್ದೇ ಕನ್ಸು ಬಿದ್ದಿದೆ. ಹಾಗಂತ ಹೇಳಿಬಿಟ್ರೆ ಅವ್ರು ಗಾಬರಿ ಆಗ್ಬಿಡ್ತಾರೆ. ಅತ್ತೆ, ಈ ಕನಸಿಂದೆಲ್ಲ ಏನು ಅರ್ಥ ಆಗೋಗುತ್ತೆ? ಇದೇನು ಒಳ್ಳೆ ಶಕುನನ ಕೆಟ್ಟ ಶಕುನನ ಅತ್ತೆ? ಏನೋ ಗೊತ್ತಿಲ್ಲಮ್ಮ. ಅತ್ತೆಗೇನಾದರೂ ಆಗತ್ತಾ ಅಂತ ನನಗೆ ಭಯ ಆಗ್ತಾ ಇದೆ. ಅತ್ತೆ, ಹಾಗೆಲ್ಲ ಏನೂ ಆಗಲ್ಲ ಬಿಡಿ ಅತ್ತೆ. ನೀವೊಂದು ಕೆಲಸ ಮಾಡಿ, ಹೋಗಿ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಸ್ವಲ್ಪ ನಿದ್ದೆ ಮಾಡಿದ್ರೆ ಮನಸ್ಸು ಶಾಂತ ಆಗುತ್ತೆ. ಅದೆಲ್ಲ ಏನು ಬೇಡ ವೀಣಾ.
ಪೂಜೆ ಎಲ್ಲ ಆಯ್ತು. ನಾನು ಹೋಗಿ ರಂಗೋಲಿ ಹಾಕಿ ತುಳಸಿ ಪೂಜೆ ಮಾಡಿ ಬರ್ತೀನಿ. ಈಗೇನಪ್ಪ ಮಾಡೋದು? ಇಬ್ಬರಿಗೂ ಒಂದೇ ಥರದ ಕನಸು ಬಿದ್ದಿದೆ. ಏನಾದರೂ ತೊಂದರೆ ಆಗ್ಬಿಡುತ್ತಾ? ಈ ಮನೆಗೇನಾದರೂ ತೊಂದರೆ ಇದೆಯಾ? ಅಯ್ಯೋ ದೇವ್ರೆ, ನೀನೇ ಕಾಪಾಡಬೇಕು. ಸಿದ್ದವ್ರೆ, ಮೇಡಮ್ರೆ, ಕೇಸ್ ಮುಗೀತಲ್ಲ, ಇನ್ನೂ ಯಾಕೆ ಹೀಗೆ ಡಲ್ಲಾಗಿ ಕೂತಿದ್ದೀರಾ? ಹಂಗೇನಿಲ್ಲ ಮೇಡಮ್ರೆ, ಸುಮ್ಮನೆ ಹಂಗೆ ಕೂತಿದ್ದೆ ಅಷ್ಟೇ. ಸುಳ್ಳು ಹೇಳಬೇಡಿ ಸಿದ್ದವ್ರೆ, ನಿಮ್ಮ ಮುಖಾನೇ ಹೇಳ್ತಿದೆ ನಿಮ್ಮ ಮನಸ್ಸಲ್ಲಿ ಏನೋ ಓಡ್ತಿದೆ ಅಂತ. ಮೊದಲೆಲ್ಲ ನನ್ನ ಕೇಸಲ್ಲಿ ನೀವು ಸಹಾಯ ಮಾಡೋಕೆ ಆಗ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೆ ನೀವು ಬೇಜಾರಾಗಿರ್ತಿದ್ರಿ. ಈಗ ಕೇಸೇ ಮುಗ್ದೋಯ್ತು, ಅವನು ಅರೆಸ್ಟ್ ಆದರೂ ನೀವು ಹೀಗೆ ಕೂತಿದ್ದೀರಲ್ಲ, ನಿಮಗೆ ಏನು ಟೆನ್ಷನ್ ಇದೆ? ನನ್ನ ಹತ್ರನಾದರೂ ಹೇಳ್ಕೊಳ್ಳಿ. ಅಂಥದ್ದೇನೂ ಇಲ್ಲ ಮೇಡಮ್ರೆ, ದಯವಿಟ್ಟು ನೀವೇನೋ ಅನ್ಕೋಬಿಡಿ. ಓಡಾಟ ಅಲ್ವೇ, ಸುಸ್ತಾಗೋದಷ್ಟೇ. ಯಾವಾಗಲೂ ಹೀಗೆ ಹೇಳ್ತೀರಾ, ನನಗಂತೂ ನಿಮ್ಮನ್ನು ಹೀಗೆ ನೋಡೋಕ್ಕೆ ಆಗ್ತಿಲ್ಲ. ಹೇಳಿದ್ನಲ್ಲ ಮೇಡಮ್ರೆ, ಅಂಥದ್ದೇನೂ ಇಲ್ಲ. ಹೇಳಲ್ತ ರೀ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ದೀಯಾ? ಮನೇಲಿ ಎಲ್ಲರೂ ಆರಾಮಾಗಿದ್ದಾರೆ ತಾನೆ? ಎಲ್ಲರೂ ಚೆನ್ನಾಗಿದ್ದಾರೆ. ಅಂದಹಾಗೆ ಅಲ್ಲಿ ಊಟ ತಿಂಡಿ ಎಲ್ಲ ನಿಮ್ಗೆ ಅಡ್ಜಸ್ಟ್ ಆಗಿದೆಯಾ? ಇಲ್ಲ, ನಾನು ಒಬ್ಬನೇ ಇಲ್ಲ, ಕನ್ನಡದವರೊಬ್ಬರು ನನ್ನ ಜೊತೆಗಿದ್ದಾರೆ. ಎಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಮತ್ತೆ ಯಾವಾಗ ಬರ್ತೀರಾ ನೀವು? ಇವತ್ತು ಲೋಡ್ ಬರುತ್ತೆ ಅಂತ ಹೇಳಿದ್ದಾರೆ, ನೋಡಿಕೊಂಡು ಸಂಜೆ ಹೊರಡ್ತೀನಿ. ಬಹುಶಃ ಬೇಗ ಬಂದ್ಬಿಡ್ತೀನಿ. ವಿಶ್ವ ಏನು ಮಾಡ್ತಿದ್ದಾನೆ? ವಿಶ್ವ ಕಾಲೇಜ್ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾನೆ. ಓ, ಅಂಕಲ್ ಫೋನ್ ಕೊಡು. ಒಂದು ನಿಮಿಷ ಇರಿ. ವಿಶ್ವ, ವಿಶ್ವ, ಅಪ್ಪ ಫೋನಲ್ಲಿದ್ದಾರೆ, ಬಾ. ಬಂದೆ. ಅಪ್ಪ ಮಾತಾಡ್ಬೇಕಂತೆ. ಅಪ್ಪ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಪ್ಪ. ವಿಶ್ವ, ಕಾಲೇಜ್ ಹತ್ರ ಹೋಗ್ಬಿಟ್ಟು ಎಕ್ಸಾಮ್ ಫೀಸ್ ಕಟ್ಟಿ ಎಕ್ಸಾಮ್ ಬಗ್ಗೆ ಏನು ಎತ್ತ ಅಂತ ತಿಳ್ಕೊಂಡು ಬಾ. ಆಮೇಲೆ ಗಮನ ಇಟ್ಟು ಓದಪ್ಪ. ಮನುಷ್ಯನಿಗೆ ಎಜುಕೇಷನ್ನು ದೊಡ್ಡ ಮರ್ಯಾದೆ ತಂದುಕೊಡುತ್ತೆ. ಸರಿಯಪ್ಪ, ನಾನು ಆಮೇಲೆ ಫೋನ್ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.